ಸರ್ ಇವಾಗ ಸಕಲೇಶ್ಪುರದ 2 ದಿನದಿಂದ ಭಾರಿ ಮಳೆ ಬರ್ತಾ ಇದೆ ಸರ್. ಮತ್ತೆ ಈ ಏನು ರಾಷ್ಟ್ರೀಯ ಈ ನಮ್ಮ ಅವೈಜ್ಞಾನಿಕ ಕಾಮಗಾರಿಗಳು ಏನ್ ಮಾಡಿದ್ದಾರೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿರೋ ಒಂದು ಇದೇನೆ ಇವತ್ತು ನಮಗೆ. ಹಲೋ ಹಲೋ ಸರ್ ಹೇಳಿ, ಕೇಳಿಸ್ತಾ ಇದೆ ಹೇಳಿ ಸರ್. ಅವೈಜ್ಞಾನಿಕ ಕಾಮಗಾರಿ ಏನ್ ಮಾಡಿದ್ದಾರೆ ಅದರ ಒಂದು ಪರಿಸ್ಥಿತಿನೇ ಇವತ್ತು ಪ್ರಕೃತಿ ವಿಕೋಪ ಆಗಿದೆ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ 2 ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ್ರಿಂದ ಇವತ್ತು ಎಡಕುಮಾರಿ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಕುಸಿತ ಆಗಿದೆ. ಅದಾದ ನಂತರ ನಮ್ಮ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಶಿರಾಡಿ ಘಾಟ್ ನಲ್ಲಿ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗಿ ಕಾರ್ಗಳ ಮೇಲೆ ಮತ್ತೆ ವಾಹನಗಳ ಮೇಲೆ ಎಲ್ಲ ಗುಡ್ಡ ಕುಸಿತ ಉಂಟಾಗಿದೆ, ಮರಗಳು ಬಿದ್ದಿದೆ. ಮತ್ತು ಈಗಲೂ ಸಹ ನಿರಂತರವಾಗಿ ಮಳೆ ಬರ್ತಾನೆ ಇದೆ ಸರ್. ಮತ್ತೆ ಗುಡ್ಡ ಕುಸಿತಾನೆ ಇದೆ. ಅಲ್ಲ ಸರ್, ಈಗ ಶಿರಾಡಿ ಘಾಟ್ ಅಂದ್ರೆ ನಿಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ, ಮತ್ತೆ ಇದು ಗುಡ್ಡ ಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಜನರಾಗಿರ್ಬೋದು ಅಥವಾ ಏನಾದ್ರೂ ಅಲ್ಲಿ ಒಂದು ಹಾನಿಗಳಿಗಾದ್ರೆ ಅಥವಾ ಯಾರಾದ್ರೂ ಅಮಾಯಕರು ಬಲಿಯಾದ್ರೇನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಸರ್. ಸುಮಾರು 2017ರಿಂದ ನಮ್ಮ ಮಲೆನಾಡು ಭಾಗದಲ್ಲಿ ಈ ಸಮಸ್ಯೆ ಉದ್ಭವ ಆಗಿದ್ದು ಸರ್. ಯಾಕೆಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿದಾರಲ್ಲ ಅವತ್ತಿಂದನು. ಮತ್ತೆ ಅಧಿಕಾರಿಗಳು ಅಂತ ತಾವ್ ಹೇಳಿದ್ರೆ ಇಲ್ಲಿ ಏನಾದ್ರೂ ಒಂದು ಈ ತರ ಅವಘಡಗಳು ನಡಿಬೇಕು, ಯಾರಾದ್ರೂ ಸಾವಾಗ್ಬೇಕು ಇಲ್ಲ ನೋವಾಗ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಮೇಲಧಿಕಾರಿಗಳು, DC ಅವರು ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳಿರ್ಬೋದು ಗಮನ ಹರಿಸ್ತಾರೆ. ಮತ್ತೆ ಇದನ್ನೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತೆರವುಗೊಳಿಸ್ತಾರೆ, ಮತ್ತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮತ್ತೆ ಇಂಥ ಸಾವು ನೋವು ಆದಾಗ ಮಾತ್ರ ಇವ್ರು ಪ್ರತ್ಯಕ್ಷವಾಗೋದು ಸರ್. ಓಕೆ. ಅಲ್ಲ ಸರ್, ಹಾಗಾದ್ರೆ ಈಗ ಸದ್ಯದ ಮಟ್ಟಿಗೆ ಈಗಿನ ಒಂದು ನಾವು ಪರಿಸ್ಥಿತಿಯನ್ನು ನೋಡೋದಾದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವೆಲ್ಲ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು? ಅಂದ್ರೆ ನೀವು ಸ್ಥಳೀಯರಾಗಿ ನೀವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಏನ್ ಮಾಡಿದ್ರೆ ಇದಕ್ಕೆ ಏನ್ ಪರಿಹಾರ ಆಗುತ್ತೆ ಸದ್ಯದ ಮಟ್ಟಿಗೆ? ಸರ್ ಸದ್ಯದ ಮಟ್ಟಿಗೆ ಇವಾಗ ತಾತ್ಕಾಲಿಕವಾಗಿ ಈ ರಸ್ತೆನ ಬಂದ್ ಮಾಡ್ಬೇಕು. ಯಾಕೆಂದ್ರೆ ಈ ಮಳೆ ಬಿಡೋ ತನಕ ತಾತ್ಕಾಲಿಕವಾಗಿ ಬಂದ್ ಮಾಡ್ಬೇಕು. ಬಂದ್ ಮಾಡಿದ ನಂತರ ಇದಕ್ಕೆ ಪರ್ಯಾಯ ಮಾರ್ಗ ಈಗ ಅಬಿಯೂರು ಈ ಮಾರ್ಗದಲ್ಲಿ ಈ ಕಡೆ ಚಾರ್ಮುಡಿ ಘಾಟ್ ಮೇಲೆ ಬಿಡುವಂತದ್ದು, ಮತ್ತೆ ಈ ಘನವಾಹನಗಳು ಯಾವ್ದು, ದೊಡ್ಡ ಲಾರಿಗಳು ಯಾವ್ದಿದೆ, ಟ್ರಕ್ಗಳು ಯಾವ್ದಿದೆ, ಇದನ್ನ ಯಾವ್ದು ಬಿಡಬಾರ್ದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಇದನ್ನೆಲ್ಲ ಕ್ರಮ ವಹಿಸಿದ್ರೆ ಇಲ್ಲಿ ನಡೆಯುವಂತ ಭಾರಿ ದೊಡ್ಡ ಇದನ್ನ ಅವಘಡನ ತಪ್ಪಿಸಬಹುದು ಸರ್. ಯಾಕೆಂದ್ರೆ ಈಗ ಆಗ್ಲೇನೆ ನಮ್ಮ ಗ್ರಾಮಾಂತರ ಠಾಣೆಯ PSI ಪ್ರಸನ್ನ ಅವರ ತಂಡ ಹಾಗೇನೆ ನಮ್ಮ AC ಅವರು ಎಲ್ಲರೂ ಸಹ ಸ್ಥಳದಲ್ಲಿದ್ದಾರೆ. ಬಟ್ ಆದ್ರೂ ಸಹ ಇದನ್ನ ಅವ್ರ ಕೈಲಿ ತಪ್ಪಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರಕೃತಿ ವಿಕೋಪದ ಮುಂದೆ ಯಾರು ಸಹ ದೊಡ್ಡವರಲ್ಲ. ಹೌದೌದು. ಓಕೆ, ಥ್ಯಾಂಕ್ ಯು ಸಾಗರ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ತಾವು ನೋಡ್ತಾ ಇದ್ದೀರಾ, ಒಂದ್ ಕಡೆ ರೈಲ್ವೆ ಹಳಿ ಸಂಪೂರ್ಣ ಮುಚ್ಚಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಜನರು ಯಾವ ರೀತಿಯಾಗಿ ಪರದಾಡ್ತಾರೆ ಅಂತಕ್ಕಂಥದ್ದು. ಅಕ್ಷರಶಃ ಇದೀಗ ಜನಜೀವನ ಒಂದು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಸರ್ ಇವಾಗ ಸಕಲೇಶ್ಪುರದ 2 ದಿನದಿಂದ ಭಾರಿ ಮಳೆ ಬರ್ತಾ ಇದೆ ಸರ್. ಮತ್ತೆ ಈ ಏನು ರಾಷ್ಟ್ರೀಯ ಈ ನಮ್ಮ ಅವೈಜ್ಞಾನಿಕ ಕಾಮಗಾರಿಗಳು ಏನ್ ಮಾಡಿದ್ದಾರೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿರೋ ಒಂದು ಇದೇನೆ ಇವತ್ತು ನಮಗೆ. ಹಲೋ ಸರ್ ಹೇಳಿ, ಕೇಳಿಸ್ತಾ ಇದೆ ಹೇಳಿ ಸರ್. ಅವೈಜ್ಞಾನಿಕ ಕಾಮಗಾರಿ ಏನ್ ಮಾಡಿದ್ದಾರೆ ಅದರ ಒಂದು ಪರಿಸ್ಥಿತಿನೇ ಇವತ್ತು ಪ್ರಕೃತಿ ವಿಕೋಪ ಆಗಿದೆ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ 2 ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ್ರಿಂದ ಇವತ್ತು ಎಡಕುಮಾರಿ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಕುಸಿತ ಆಗಿದೆ. ಅದಾದ ನಂತರ ನಮ್ಮ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಶಿರಾಡಿ ಘಾಟ್ ನಲ್ಲಿ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗಿ ಕಾರ್ಗಳ ಮೇಲೆ ಮತ್ತೆ ವಾಹನಗಳ ಮೇಲೆ ಎಲ್ಲ ಗುಡ್ಡ ಕುಸಿತ ಉಂಟಾಗಿದೆ, ಮರಗಳು ಬಿದ್ದಿದೆ. ಮತ್ತು ಈಗಲೂ ಸಹ ನಿರಂತರವಾಗಿ ಮಳೆ ಬರ್ತಾನೆ ಇದೆ ಸರ್. ಮತ್ತೆ ಗುಡ್ಡ ಕುಸಿತಾನೆ ಇದೆ. ಅಲ್ಲ ಸರ್, ಈಗ ಶಿರಾಡಿ ಘಾಟ್ ಅಂದ್ರೆ ನಿಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ, ಮತ್ತೆ ಇದು ಗುಡ್ಡ ಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಜನರಾಗಿರ್ಬೋದು ಅಥವಾ ಏನಾದ್ರೂ ಅಲ್ಲಿ ಒಂದು ಹಾನಿಗಳಿಗಾದ್ರೆ ಅಥವಾ ಯಾರಾದ್ರೂ ಅಮಾಯಕರು ಬಲಿಯಾದ್ರೇನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಸರ್. ಸುಮಾರು 2017ರಿಂದ ನಮ್ಮ ಮಲೆನಾಡು ಭಾಗದಲ್ಲಿ ಈ ಸಮಸ್ಯೆ ಉದ್ಭವ ಆಗಿದ್ದು ಸರ್. ಯಾಕೆಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿದಾರಲ್ಲ ಅವತ್ತಿಂದನು. ಮತ್ತೆ ಅಧಿಕಾರಿಗಳು ಅಂತ ತಾವ್ ಹೇಳಿದ್ರೆ
ಇಲ್ಲಿ ಏನಾದ್ರೂ ಒಂದು ಈ ತರ ಅವಘಡಗಳು ನಡಿಬೇಕು, ಯಾರಾದ್ರೂ ಸಾವು ಆಗ್ಬೇಕು ಇಲ್ಲ ನೋವಾಗ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಮೇಲಧಿಕಾರಿಗಳು DC ಅವರು ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳಿರ್ಬೋದು ಗಮನ ಹರಿಸ್ತಾರೆ. ಮತ್ತೆ ಇದನ್ನೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತೆರವುಗೊಳಿಸ್ತಾರೆ, ಮತ್ತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮತ್ತೆ ಇಂಥ ಸಾವು ನೋವು ಆದಾಗ ಮಾತ್ರ ಇವ್ರು ಪ್ರತ್ಯಕ್ಷ ಆಗೋದು ಸರ್. ಓಕೆ. ಅಲ್ಲ ಸರ್, ಹಾಗಾದ್ರೆ ಈಗ ಸದ್ಯದ ಮಟ್ಟಿಗೆ ಈಗಿನ ಒಂದು ನಾವು ಪರಿಸ್ಥಿತಿಯನ್ನು ನೋಡೋದಾದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವೆಲ್ಲ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು? ಅಂದ್ರೆ ನೀವು ಸ್ಥಳೀಯರಾಗಿ ನೀವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಏನ್ ಮಾಡಿದ್ರೆ ಇದಕ್ಕೆ ಏನ್ ಪರಿಹಾರ ಆಗುತ್ತೆ ಸದ್ಯದ ಮಟ್ಟಿಗೆ? ಸರ್, ಸದ್ಯದ ಮಟ್ಟಿಗೆ ಇವಾಗ ತಾತ್ಕಾಲಿಕವಾಗಿ ಈ ರಸ್ತೆನ ಬಂದ್ ಮಾಡ್ಬೇಕು. ಯಾಕೆಂದ್ರೆ ಈ ಮಳೆ ಬಿಡೋ ತನಕನು ತಾತ್ಕಾಲಿಕವಾಗಿ ಬಂದ್ ಮಾಡ್ಬೇಕು. ಬಂದ್ ಮಾಡಿದ ನಂತರ ಇದಕ್ಕೆ ಪರ್ಯಾಯ ಮಾರ್ಗ, ಈಗ ಇವರು ಈ ಮಾರ್ಗದಲ್ಲಿ ಈ ಕಡೆ ಚಾರ್ಮುಡಿ ಘಾಟ್ ಮೇಲೆ ಬಿಡುವಂತದ್ದು, ಮತ್ತೆ ಈ ಘನ ವಾಹನಗಳು ಯಾವ್ದು, ದೊಡ್ಡ ಲಾರಿಗಳು ಯಾವ್ದಿದೆ, ಟ್ರಕ್ಗಳು ಯಾವ್ದಿದೆ, ಇದನ್ನ ಯಾವ್ದು ಬಿಡಬಾರ್ದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಇದನ್ನೆಲ್ಲ ಕ್ರಮ ವಹಿಸಿದ್ರೆ ಇಲ್ಲಿ ನಡೆಯುವಂತ ಭಾರಿ ದೊಡ್ಡ ಇದನ್ನ ಅವಘಡನ ತಪ್ಪಿಸಬಹುದು ಸರ್. ಯಾಕೆಂದ್ರೆ ಈಗ ಆಗ್ಲೇನೆ ನಮ್ಮ ಗ್ರಾಮಾಂತರ ಠಾಣೆಯ PSI ಪ್ರಸನ್ನ ಅವರ ತಂಡ, ಹಾಗೇನೆ ನಮ್ಮ AC ಅವರು ಎಲ್ಲರೂ ಸಹ ಸ್ಥಳದಲ್ಲಿದ್ದಾರೆ. ಬಟ್ ಆದ್ರೂ ಸಹ ಇದನ್ನ ಅವ್ರ ಕೈ ತಪ್ಪಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರಕೃತಿ ವಿಕೋಪದ ಮುಂದೆ ಯಾರು ಸಹ ದೊಡ್ಡವರಲ್ಲ. ಹೌದೌದು. ಓಕೆ, ಥ್ಯಾಂಕ್ ಯು ಸಾಗರ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ತಾವು ನೋಡ್ತಾ ಇದ್ದೀರಾ, ಒಂದ್ ಕಡೆ ರೈಲ್ವೆ ಹಳಿ ಸಂಪೂರ್ಣ ಮುಚ್ಚಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಜನರು ಯಾವ ರೀತಿಯಾಗಿ ಪರದಾಡ್ತಾರೆ ಅಂತಕ್ಕಂಥದ್ದು. ಅಕ್ಷರಶಃ ಇದೀಗ ಜನಜೀವನ ಒಂದು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಸರ್, ಇವಾಗ ಸಕಲೇಶ್ಪುರದ 2 ದಿನದಿಂದ ಭಾರಿ ಮಳೆ ಬರ್ತಾ ಇದೆ ಸರ್. ಮತ್ತೆ ಈ ಏನು ಈ ನಮ್ಮ ಅವೈಜ್ಞಾನಿಕ ಕಾಮಗಾರಿಗಳು ಏನ್ ಮಾಡಿದ್ದಾರೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿರೋ ಒಂದು ಇದೇನೆ ಇವತ್ತು ನಮಗೆ. ಹಲೋ ಸರ್, ಹೇಳಿ, ಕೇಳಿಸ್ತಾ ಇದೆ ಹೇಳಿ ಸರ್. ಅವೈಜ್ಞಾನಿಕ ಕಾಮಗಾರಿ ಏನ್ ಮಾಡಿದ್ದಾರೆ ಅದರ ಒಂದು ಪರಿಸ್ಥಿತಿನೇ ಇವತ್ತು ಪ್ರಕೃತಿ ವಿಕೋಪ ಆಗಿದೆ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ 2 ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ್ರಿಂದ ಇವತ್ತು ಎಡಕುಮಾರಿ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಕುಸಿತ ಆಗಿದೆ. ಅದಾದ ನಂತರ ನಮ್ಮ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಶಿರಾಡಿ ಘಾಟ್ ನಲ್ಲಿ ಸಂಪೂರ್ಣವಾಗಿ ಭೂಕುಸಿತ ಉಂಟಾಗಿ ಕಾರ್ಗಳ ಮೇಲೆ ಮತ್ತೆ ವಾಹನಗಳ ಮೇಲೆ ಎಲ್ಲ ಗುಡ್ಡ ಕುಸಿತ ಉಂಟಾಗಿದೆ, ಮರಗಳು ಬಿದ್ದಿದೆ. ಮತ್ತು ಈಗಲೂ ಸಹ ನಿರಂತರವಾಗಿ ಮಳೆ ಬರ್ತಾನೆ ಇದೆ ಸರ್, ಮತ್ತೆ ಗುಡ್ಡ ಕುಸಿತಾನೆ ಇದೆ. ಅಲ್ಲ ಸರ್, ಈಗ ಶಿರಾಡಿ ಘಾಟ್ ಅಂದ್ರೆ ನಿಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ, ಮತ್ತೆ ಇದು ಗುಡ್ಡ ಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಜನರಾಗಿರ್ಬೋದು ಅಥವಾ ಏನಾದ್ರೂ ಅಲ್ಲಿ ಒಂದು ಹಾನಿಗಳಿಗಾದ್ರೆ ಅಥವಾ ಯಾರಾದ್ರೂ ಅಮಾಯಕರು ಬಲಿಯಾದ್ರೇನೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಸರ್, ಸುಮಾರು 2017ರಿಂದ ನಮ್ಮ ಮಲೆನಾಡು ಭಾಗದಲ್ಲಿ ಈ ಸಮಸ್ಯೆ ಉದ್ಭವ ಆಗಿದ್ದು ಸರ್. ಯಾಕೆಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಈ ಅವೈಜ್ಞಾನಿಕ ಕಾಮಗಾರಿ ಮಾಡಿದಾರಲ್ಲ ಅವತ್ತಿಂದನು. ಮತ್ತೆ ಅಧಿಕಾರಿಗಳು ಅಂತ ತಾವ್ ಹೇಳಿದ್ರೆ ಇಲ್ಲಿ ಏನಾದ್ರೂ ಒಂದು ಈ ತರ ಅವಘಡಗಳು ನಡಿಬೇಕು, ಯಾರಾದ್ರೂ ಸಾವು ಆಗ್ಬೇಕು ಇಲ್ಲ ನೋವಾಗ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಮೇಲಧಿಕಾರಿಗಳು DC ಅವರು ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳಿರ್ಬೋದು ಗಮನ ಹರಿಸ್ತಾರೆ. ಮತ್ತೆ ಇದನ್ನೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತೆರವುಗೊಳಿಸ್ತಾರೆ, ಮತ್ತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮತ್ತೆ ಇಂಥ ಸಾವು ನೋವು ಆದಾಗ ಮಾತ್ರ ಇವ್ರು ಪ್ರತ್ಯಕ್ಷ ಆಗೋದು ಸರ್. ಓಕೆ. ಅಲ್ಲ ಸರ್, ಹಾಗಾದ್ರೆ ಈಗ ಸದ್ಯದ ಮಟ್ಟಿಗೆ ಈಗಿನ ಒಂದು ನಾವು ಪರಿಸ್ಥಿತಿಯನ್ನು ನೋಡೋದಾದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವೆಲ್ಲ ಪರಿಹಾರವನ್ನ ನಾವು ಕಂಡುಕೊಳ್ಬಹುದು? ಅಂದ್ರೆ ನೀವು ಸ್ಥಳೀಯರಾಗಿ ನೀವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಏನ್ ಮಾಡಿದ್ರೆ ಇದಕ್ಕೆ ಏನ್ ಪರಿಹಾರ ಆಗುತ್ತೆ ಸದ್ಯದ ಮಟ್ಟಿಗೆ? ಸರ್, ಸದ್ಯದ ಮಟ್ಟಿಗೆ ಇವಾಗ ತಾತ್ಕಾಲಿಕವಾಗಿ ಈ ರಸ್ತೆನ ಬಂದ್ ಮಾಡ್ಬೇಕು. ಯಾಕೆಂದ್ರೆ ಈ ಮಳೆ ಬಿಡೋ ತನಕನು ತಾತ್ಕಾಲಿಕವಾಗಿ ಬಂದ್ ಮಾಡ್ಬೇಕು. ಬಂದ್ ಮಾಡಿದ ನಂತರ ಇದಕ್ಕೆ ಪರ್ಯಾಯ ಮಾರ್ಗ, ಈಗ ಇವರು ಈ ಮಾರ್ಗದಲ್ಲಿ ಈ ಕಡೆ ಚಾರ್ಮುಡಿ ಘಾಟ್ ಮೇಲೆ ಬಿಡುವಂತದ್ದು, ಮತ್ತೆ ಈ ಘನ ವಾಹನಗಳು ಯಾವ್ದು, ದೊಡ್ಡ ಲಾರಿಗಳು ಯಾವ್ದಿದೆ, ಟ್ರಕ್ಗಳು ಯಾವ್ದಿದೆ, ಇದನ್ನ ಯಾವ್ದು ಬಿಡಬಾರ್ದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಇದನ್ನೆಲ್ಲ ಕ್ರಮ ವಹಿಸಿದ್ರೆ ಇಲ್ಲಿ ನಡೆಯುವಂತ ಭಾರಿ ದೊಡ್ಡ ಇದನ್ನ ಅವಘಡನ ತಪ್ಪಿಸಬಹುದು ಸರ್. ಯಾಕೆಂದ್ರೆ ಈಗ ಆಗ್ಲೇನೆ ನಮ್ಮ ಗ್ರಾಮಾಂತರ ಠಾಣೆಯ PSI ಪ್ರಸನ್ನ ಅವರ ತಂಡ, ಹಾಗೇನೆ ನಮ್ಮ AC ಅವರು ಎಲ್ಲರೂ ಸಹ ಸ್ಥಳದಲ್ಲಿದ್ದಾರೆ. ಬಟ್ ಆದ್ರೂ ಸಹ ಇದನ್ನ ಅವ್ರ ಕೈ ತಪ್ಪಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಪ್ರಕೃತಿ ವಿಕೋಪದ ಮುಂದೆ ಯಾರು ಸಹ ದೊಡ್ಡವರಲ್ಲ. ಹೌದೌದು. ಓಕೆ, ಥ್ಯಾಂಕ್ ಯು ಸಾಗರ್ ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ತಾವು ನೋಡ್ತಾ ಇದ್ದೀರಾ, ಒಂದ್ ಕಡೆ ರೈಲ್ವೆ ಹಳಿ ಸಂಪೂರ್ಣ ಮುಚ್ಚಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಜನರು ಯಾವ ರೀತಿಯಾಗಿ ಪರದಾಡ್ತಾರೆ ಅಂತಕ್ಕಂಥದ್ದು. ಅಕ್ಷರಶಃ ಇದೀಗ ಜನಜೀವನ ಒಂದು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ.